ಎಸ್ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸ್ಪರ್ಧಿ ಬಿಗ್ ಬಾಸ್ನ ಸ್ಪರ್ಧಿ ಚಕ್ರವರ್ತಿ ಚಂದ್ರಚೂಡ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಚೂಡ್ ಅವರೇ ನಮಸ್ತೆ, ಹೇಗಿದ್ದೀರಿ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ಓಕೆ, ಕಳೆದ ಬಿಗ್ ಬಾಸ್ ನಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ. ಸೊ ಈ ವರ್ಷದ ಬಿಗ್ ಬಾಸ್ ಸೀಸನ್ 12 ಅಂದ್ರೆ ನಿಜಕ್ಕೂ ಕೂಡ ಕ್ರೇಜ್ ನೋಡ್ತಾ ಇದ್ವಿ. ಎಲ್ಲೋ ಒಂದು ಕಡೆ ಈಗ ಕ್ರಿಕೆಟ್ ಮ್ಯಾಚ್ಗೆ ಫೀವರ್ ಯಾವ ರೀತಿ ಇರುತ್ತೋ ಅದೇ ರೀತಿ ಕಾಣಿಸ್ತಾ ಇದೆ ಅನ್ಸ್ತಿಲ್ವಾ? ಒಳ್ಳೇದಲ್ವಾ? ಬಡ ಸಾಮಾನ್ಯ ಜನ ಈ ಬಿಗ್ ಬಾಸ್ನ ಒಂದು ವೇದಿಕೆಯನ್ನ ಇಷ್ಟ ಒಪ್ಕೊಳ್ಳೋದು, ಒಂದು ಕಾರ್ಯಕ್ರಮವನ್ನ ಇಷ್ಟಪಡೋದು ಸಹಜವಾಗಿ ಒಳ್ಳೇದಲ್ವಾ? ಖುಷಿ ಆಗುತ್ತಲ್ವಾ? ಜೊತೆಗೆ ಪಾಸಿಟಿವ್ ಜೊತೆಗೆ ನೆಗೆಟಿವ್ ಕೂಡ ಹೆಚ್ಚಾಗಿದೆ ಈ ಬಾರಿ ಅನ್ಸ್ತಾ ಇಲ್ವಾ? ಸಹಜವಾಗಿರುತ್ತೆ. ಈಗ ನಿಮಗೆ ಇಷ್ಟು ಕ್ರೇಜು ಡೆವಲಪ್ ಆಗಿದೆ ಅಂದ ತಕ್ಷಣ ಒಂದಷ್ಟು PR ಮಾಫಿಯಾಗಳು ಎದ್ದು ನಿಂತ್ಕೊಳ್ಳುತ್ತೆ, ಡಿಜಿಟಲ್ ಮಾಫಿಯಾಗಳು ಕೆಲಸ ಮಾಡೋದಕ್ಕೆ ಶುರು ಆಗುತ್ತೆ. ನಮ್ಮ ಇಂಡಸ್ಟ್ರಿಯಲ್ಲಿ ಇಬ್ಬರ ನಡುವೆ ತಂದಾಕಿ ಯುದ್ಧ ಮಾಡುವಂಥವರು ತುಂಬಾ ಜನ ಇದ್ದಾರೆ. ಇದು ಅಹಂಕಾರ ಮತ್ತು ಅಲಂಕಾರದ ನಡುವಿನ ಸ್ಪರ್ಧೆ. ಸಹಜವಾಗಿ ಒಳ್ಳೇದು ಬೆಳೆದ ಮೇಲೆ ಕೆಟ್ಟದ್ದು ಬೆಳಿಲೇಬೇಕಲ್ವಾ? ಮಾಫಿಯಾಗಳು, ಲಾಬಿಗಳು ಎಲ್ಲ ಹೆಚ್ಚಾಗುತ್ತೆ. ಎರಡನ್ನೂ ಸಮತೋಲನವಾಗಿ ತಗೊಂಡು ಹೋಗ್ಬೇಕು. ಸೊ ಫೈನಲ್ ಈಗ ಫೈನಲ್ಗಂತೂ ಬಂದ್ಬಿಟ್ಟಿದೆ. ಗಿಲ್ಲಿ ಮತ್ತೆ ಅಶ್ವಿನಿ ಅವರ ಯುದ್ಧ ಅಂದ್ರೆ ಹಾವು ಮುಂಗುಸಿ ಅಂತೆ ಫೈನಲ್ ಆಡ್ಕೊಂಡ್ವರೆಗೂ ಬಂದ್ರು. ಕಡೇ ವೀಕ್ ನಲ್ಲಿ ಇಬ್ರು ಕೂಡ ರಾಜಿ ಮಾಡ್ಕೊಂಡು ಹಂಗೆ ಕಾಣಿಸ್ತು. ಆದ್ರೂ ಕೂಡ ನಿನ್ನೆ ಪ್ರೀ ಫಿನಾಲೆಲ್ಲ ನೋಡ್ತಾ ಇದ್ವಿ, ಇಬ್ರು ಕೂಡ ಅವರವರ ಫೋಟೋಗಳನ್ನ ಎತ್ತ ಸೈಡ್ಗೆ ಇಟ್ರು. ಏನ್ ಅನ್ಸ್ತು ತಮಗೆ ಇದು ನೋಡಿದ ತಕ್ಷಣ? ಇಲ್ಲ, ನನಗೆ ಈ ಸಲದ ಬಿಗ್ ಬಾಸ್ನ ಫಿನಾಲೆಯಲ್ಲಿ ಈ ಸಂದರ್ಭದಲ್ಲಿ ಕೂತು ಇದು ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಅಂತ ಅನ್ನಿಸ್ತಾ ಇಲ್ಲ. ಇದು ಸೋಷಿಯಲ್ ಮೀಡಿಯಾ ಮಾಡಿರತಕ್ಕಂಥ ಒಂದು ವ್ಯವಸ್ಥೆ. ಅಷ್ಟು ಬಿಟ್ರೆ ದಿಸ್ ಇಸ್ ನಾಟ್ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಅಂತ ನನಗೆ ಅನ್ನಿಸ್ತಿಲ್ಲ. ಒಂದು. ಎರಡನೇದು, ಆ ಶೋ ಒಳಗಡೆ ಇದ್ದವರಿಗೆ ಹಗೆತನವನ್ನಾಗ್ಲಿ, ದ್ವೇಷವನ್ನಾಗ್ಲಿ, ಪ್ರೀತಿಯನ್ನಾಗ್ಲಿ, ಸ್ನೇಹವನ್ನಾಗ್ಲಿ ಶಾಶ್ವತವಾಗಿ ಉಳಿಸ್ಕೊಂಡು ಹೋಗುವಂಥದ್ದು ಆ ಶೋನಲ್ಲೇ ನಡೆಯಲ್ಲ. ಯಾರು ಈ ವಾರ ಅವ್ರು ಚೆನ್ನಾಗಿದ್ರೆ ಮುಂದಿನ ವಾರ ದ್ವೇಷ ಪಡ್ತಿರ್ತಾರೆ, ಜಗಳ ಆಡ್ತಿರ್ತಾರೆ, ಅದು ನಡೆಯುತ್ತೆ. ಆದ್ರೆ ಆಚೆ ಬಂದ್ಮೇಲೆ ಅವ್ರು ಹೇಗಿರ್ತಾರೆ ಅನ್ನೋದು ಅವರವರ ವೈಯಕ್ತಿಕ. ಬಿಟ್ರೆ ಶೋನಲ್ಲಿ ಯಾವುದು ಶಾಶ್ವತ ಅಲ್ಲ. ನಿಜ. ಒಂದು ಸೆಕೆಂಡಿಗೆ ಚೇಂಜ್ ಆಗುತ್ತೆ ಭಾವನೆಗಳಲ್ಲಿ. ಅದು ಒಂದು ಮಾನಸಿಕವಾಗಿ ಆ ತರದ್ದೊಂದು ರಿಯಾಕ್ಷನ್ಸ್ ನಡೆಯುತ್ತಲ್ಲಿ. ಅದನ್ನ ತುಂಬಾ ಶಾಶ್ವತವಾಗಿ ನಂಬ್ಕೋಬಾರ್ದು ನಾವು. ಮೊನ್ಮೊನಿಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ನೀವು ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ. ಅಂದ್ರೆ ಎಂಟರ್ಟೈನ್ಮೆಂಟ್ ಗಾಗಿ ನೋಡ್ಬೇಕಾದಂತ ಶೋ ಈಗ ರಾಜಕೀಯ ತಿರುವು ಪಡ್ಕೊಳ್ತಾ ನಿಜಕ್ಕೂ ಕೂಡ ಆತಂಕ ಆಗ್ತಾ ಇದೆ ಎನ್ನುವಂತಹ ಅಂಶಗಳನ್ನ ಬಿಚ್ಚಿಟ್ಟಿದ್ರಿ. ಈಗ ಮಾಲೂರು ಶಾಸಕರ ಒಬ್ಬರು ಮಾತಾಡಿದ್ದನ್ನ ಕೇಳಿಸ್ಕೊಂಡೆ ನಿಮ್ಮಲ್ಲೇ. ಹೌದು ಹೌದು, ನಂಜೇಗೌಡ. ಕಾಂಗ್ರೆಸ್ ಪಕ್ಷದವರು ನಾವು ಅಂತ ಪಕ್ಷದ ಬಾವುಟ ಹಿಡ್ಕೊಂಡು ಅಥವಾ ಯಾವುದೋ ಒಂದು ಸಂಘಟನೆಯ ಬಾವುಟ ಹಿಡ್ಕೊಂಡು ಯಾರೋ ಒಬ್ಬ ಸ್ಪರ್ಧಿನ ಬೆಂಬಲಿಸಿದ್ರೆ ಬಾಕಿಯವರೆಲ್ಲ ಕನ್ನಡಿಗರಲ್ವಾ? ಬಾಕಿಯವರಿಗೆಲ್ಲ ಕಾಂಗ್ರೆಸ್ ಪಕ್ಷದವರಿಗೆ, ಬಿಜೆಪಿ ಪಕ್ಷದವರಿಗೆ ಬೇಕಾಗಿಲ್ವಾ? ಒಂದು ಪ್ರಾದೇಶಿಕತೆಯ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ, ರಾಜಕಾರಣದ ಆಧಾರದಲ್ಲಿ ಒಂದು ಬಿಗ್ ಬಾಸ್ ಇರ್ಬೋದು, ಸರಿಗಮಪ್ಪ ಇರ್ಬೋದು, DKD ಇರ್ಬೋದು, ಕರ್ನಾಟಕದಲ್ಲಿ ನಡೆಯುವ ಯಾವುದೇ ಶೋಗಳನ್ನ ನೋಡೋದೇ ತಪ್ಪಲ್ವಾ? ಸಾಮಾನ್ಯ ಜನ ಎಷ್ಟು ನೋಡಿ, ಗಿಲ್ಲಿ ನಟರಾಜ್ಗೋಸ್ಕರ ಇವತ್ತು ಗಿಲ್ಲಿ ನಟನ್ಗೆ ಓಟ್ ಹಾಕಿ ನಾನು 99 ಓಟ್ ಹಾಕ್ದವರಿಗೆ ಇಡ್ಲಿ ಫ್ರೀ, ದೋಸೆ ಫ್ರೀ, ಕಾಲ್ ಸೂಪ್ ಫ್ರೀ, ಎಳ್ನೀರು ಫ್ರೀ ಅಂತ ಮಾಡ್ತಾ ಇದ್ದಾರೆ. ಅದು ಸಾಮಾನ್ಯ ಮನುಷ್ಯನ ಸಂಭ್ರಮ, ಅದು ಸಹಜವಾಗಿರುತ್ತೆ. ಅದೇ PR ಮಾಫಿಯಾಗಳು, ಡಿಜಿಟಲ್ ಮಾಫಿಯಾಗಳು ಡೆವಿಲ್ ದರ್ಶನ್ ಅವ್ರಿಗೆ ಹೋಲಿಸ್ಬಿಟ್ಟು ಸುದ್ದಿ ಮಾಡಿದ್ರು ಬೆಳಿಗ್ಗೆ ನೋಡಿದೆ ನಿನ್ನೆಯಿಂದ. ಎಲ್ಲಾದ್ರೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇರ್ಬೋದು, ನಮ್ಮ ಅಣ್ಣ ಬಾದ್ಶಾ ಕಿಚ್ಚ ಸುದೀಪ್ ಅವ್ರ ಲೆವೆಲ್ಗೆ ಗಿಲ್ಲಿ ನಟನ್ ಹೋಲ್ಸಕ್ಕಾಗತ್ತಾ? ಯಾಕೆ ಆತನ ವಿರೋಧ ಮಾಡ್ತಾ ಇದ್ದೀರಾ? ಇದು ಗಿಲ್ಲಿ ನಟನ್ಗೆ ತೊಂದರೆ ಆಗಲ್ವಾ? ನನಗೆ ಚೆನ್ನಾಗಿ ಪರಿಚಯ ಇರೋ ಹುಡುಗ, ನನ್ನ ಜೊತೆ ಆಕ್ಟ್ ಮಾಡಿದಾನೆ ಕಾಲಪತ್ರ ಅಂತ ಒಂದು ಸಿನಿಮಾದಲ್ಲಿ. ಸಹಜವಾಗಿ ಅವನ ಒಳಗಡೆ ಅವ್ನಿಗೆ ಏನ್ ಗೊತ್ತಿದೆ ಅದನ್ನ ಅವ್ನು ಮಾಡ್ತಾ ಇದ್ದಾನೆ. ಆತನ ಇಟ್ಕೊಂಡಿದ್ದೊಂದು ಬೇಳೆ ಬೇಯಿಸಬಾರ್ದಲ್ವಾ? ಇವತ್ತು ನಿನ್ನೆಯಿಂದ ಶುರು ಮಾಡಿದ್ದಾರೆ ದರ್ಶನ್ ಅವ್ರದ್ದು ಡೆವಿಲ್ ಮತ್ತು ಗಿಲ್ಲಿ ನಟ ಒಂದೇ ಅಂತ. ಸಾಧ್ಯನಾ? ಯಾರಾದ್ರೂ ಒಪ್ಕೋತಾರ ಇದನ್ನ? ಆಚೆ ಬಂದ್ಮೇಲೆ ಅವನಿಗೆ ಅನ್ಸಲ್ವಾ ಇದು? ಈ ಗೇಮ್ಗಳು ನೋಡ್ತಾ ಇದ್ರೆ ಈಗ ರಾಜಕಾರಣದಲ್ಲಿ, ರಾಜ್ಯದಲ್ಲಿ ಏನಾಗ್ತಾ ಇದೆಯೋ ಅದನ್ನ ತಗೊಂಡೋಗಿ ಗೇಮ್ಸ್ ಗೆಲ್ಲ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಈಗ ಕುರುಬಾ ವರ್ಸಸ್ ಗೌಡ ಅನ್ನೋ ರೀತಿನಲ್ಲಿ ಬಿಂಬಿತ ಆಗ್ತಾ ಇದೆ. ಈಗ ಲಿಂಗಾಯತ ಒಬ್ಬ ನಟ ಗೆದ್ದು ಬಿಟ್ರೆ ಲಿಂಗಾಯತರೆಲ್ಲ ಉದ್ದಾರ ಆಗ್ಬಿಟ್ರ? ಕುರುಬ ನನಗೆ ಗಿಲ್ಲಿನ ಕುರುಬ ಅಂತ ಯಾರೋ ಬೋರ್ಡ್ಗಳು ಹಾಕೊಂಡು ಮಾಡ್ತಾ ಇದ್ರು. ನನಗೆ ಅವ್ರ ಬಗ್ಗೆ ಅಷ್ಟು ಕೋಪ ಬಂದ್ಬಿಡ್ತು ನನಗೆ. ಯಾಕೆ ಆ ಗಿಲ್ಲಿನ ಕುರುಬನನ್ನಾಗಿ ಮಾಡ್ತಾ ಇದ್ದೀರಿ? ಕನ್ನಡಿಗನನ್ನಾಗಿ ಮಾಡಿ, ಕನ್ನಡದ ಒಬ್ಬ ಮನರಂಜನಾ ಕ್ಷೇತ್ರದಲ್ಲಿರುವ ಒಬ್ಬ ವ್ಯಕ್ತಿಯನ್ನಾಗಿ ಮಾಡಿ. ಯಾಕೆ ಅಶ್ವಿನಿ ಗೌಡನ ಒಕ್ಕಲಿಗರ ಬ್ರ್ಯಾಂಡ್ ಮಾಡ್ತಾ ಇದ್ದೀರಿ? ಯಾಕೆ ಒಕ್ಕಲಿಗರ ಬ್ರ್ಯಾಂಡ್ ಅಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ? ಇದಕ್ಕೆ ಜಾತಿ ಆಗ್ಬೇಕಾಗಿತ್ತು. ಸಿದ್ದರಾಮಯ್ಯನವರು ಗೆದ್ದ ತಕ್ಷಣ ಕುರುಬರೆಲ್ಲ ಉದ್ದಾರ ಆಗ್ಬಿಟ್ಟಿದಾರಾ? ಬ್ರಾಹ್ಮಣರು ಯಾರು CM ಆದ ತಕ್ಷಣ ಬ್ರಾಹ್ಮಣರೆಲ್ಲ ಚೆನ್ನಾಗಿ ಆಗ್ಬಿಡ್ತಾರಾ? ಅಸಹ್ಯ ಅಲ್ವಾ ಇದು? ಯಾವುದೋ ನಟ ಇವರು ವಾಲ್ಮೀಕಿ ಜನಾಂಗಕ್ಕೆ ಸೇರಿದವರು ಅಂತ ಎಲ್ಲ ವಾಲ್ಮೀಕಿಗಳು ಮಾತ್ರ ಪಿಕ್ಚರ್ ನೋಡಿ ಗೆಲ್ಲಿಸ್ತಾರ? ಇವ್ರು ಒಕ್ಕಲಿಗ ಅಂತ ನೋಡಿ ಗೆಲ್ಲಿಸ್ತಾರ? ನಾಯ್ಡು ಅಂತ ನೋಡಿ ಗೆಲ್ಲಿಸ್ತಾರ?
ಜಾತಿನ ಇಷ್ಟೊಂದು ಅಂಟಿಸ್ಕೋಬಾರ್ದು, ನಿಜ. ಇಷ್ಟೊಂದು ಅಂಟಿಸ್ಕೊಂಡು ಇಂಥ ಕ್ಷೇತ್ರಗಳಲ್ಲಿ ಕಲಾಕ್ಷೇತ್ರಕ್ಕೆ ತರಬಾರ್ದು. ಇದು ಈ ಸಲ ಅತಿ ಹೆಚ್ಚಾಗೋಯ್ತು. ಇದೇನಂದ್ರೆ ಯಾರ್ಯಾರ್ದೋ ಬೇಳೆ ಬೇಯ್ಬೇಕಾಗಿತ್ತು, ಯಾರ್ಯಾರ್ದೋ ಲಾಬಿಗಳು ಬೇಯ್ಬೇಕಾಗಿತ್ತು. ಅದಕ್ಕೆ ಬಿಗ್ ಬಾಸ್ ನ ಸ್ಪರ್ಧಿಗಳ ಹೆಸರಲ್ಲಿ ನಡೀತಾ ಇದೆ. ಇದು ಸ್ವತಃ ಬಿಗ್ ಬಾಸ್ ಸ್ಪರ್ಧಿಗಳು ಇರೋವರೆಗೆ ತೊಂದರೆ ಆಗುತ್ತೆ. ಇದು ಒಳ್ಳೆಯ ಲಕ್ಷಣ ಅಲ್ಲ ಸಮಾಜದಲ್ಲಿ. ಜೊತೆಗೆ ಖಂಡಿಸ್ತೀನಿ. ಎಸ್, ಚಂದ್ರಚೂಡ್ ಅವರೇ, ನಿನ್ನೆ ಗಮನಿಸಿದ್ವಿ ನಾವು ಈ ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದಂತ ಬೆನ್ನಲ್ಲೇ ಕಿಚ್ಚ ಅವ್ರನ್ನ ನೇರವಾಗಿ ಟಾರ್ಗೆಟ್ ಮಾಡುವಂತದ್ದಾಗಿರ್ಬೋದು, ಪರ್ಸನಲ್ ಟಾರ್ಗೆಟ್ ತುಂಬಾ ಹೆಚ್ಚಾಯ್ತು. ಕಮೆಂಟ್ಸ್ ಗಳಂತೂ ನಿಜಕ್ಕೂ ನೋಡೋಕ್ಕಾಗಲ್ಲ, ಅಷ್ಟ್ರ ಮಟ್ಟಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಿಚ್ಚ ಏನೋ ಸರಿಯಾಗಿ ತಿರುಗೇಟ್ ಕೊಟ್ಟಿದ್ದಾರೆ ಬಿಡಿ. ನೋಡಿ ಈಗ ಕಿಚ್ಚ ಸುದೀಪ್ ಅವರು ಅಣ್ಣ 11 ವರ್ಷಗಳ ಕಾಲ ಬಿಗ್ ಬಾಸ್ ನಡೆಸ್ಕೊ ಬಂದಿರೋರಿಗೆ ಇದರಲ್ಲಿ ಕೆಮಿಕಲ್ ಯಾವುದು, ಆರ್ಗ್ಯಾನಿಕ್ ಯಾವುದು, ಇದನ್ನ ಹೇಗೆ ತಗೋಬೇಕು, ಇಡೀ ರಾಷ್ಟ್ರಾದ್ಯಂತ ಇರುವ ಬಿಗ್ ಬಾಸ್ ಅಲ್ಲಿ ಕಿಚ್ಚನ ಚಪ್ಪಾಳೆ ಶುರು ಮಾಡಿದ್ದೆ ಇವರು. ಅದನ್ನ ಯಾರಿಗೆ ಕೊಡಬೇಕು, ಯಾರಿಗೆ ಶೋಲ್ಡರ್ ಟ್ಯಾಪ್ ಮಾಡಬೇಕು, ಯಾವ ಬೆಂಬಲದ ಕಾರಣಕ್ಕೆ ಕೊಡಬೇಕು, ಒಳಗಡೆ ಇರೋರು ಯಾರು ಕುಗ್ಗೋಗಿದ್ದಾರೆ, ಯಾರನ್ನ ಎತ್ತಬೇಕು, ಯಾವ ಸಂದರ್ಭದಲ್ಲಿ ಯಾವ್ದೇ ವ್ಯಕ್ತಿತ್ವವನ್ನ ಬಿಗ್ ಬಾಸ್ ಒಳಗಡೆ ಹೋದವ್ರು ನನ್ನೂ ಸೇರಿಸ್ತಂತೆ ಯಾವುದೋ ಕ್ಷುಲ್ಲಕ ಕಾರಣಗಳಿಗೆ ಹಾಳಾಗದಂಗೆ ಇಷ್ಟು ವರ್ಷಗಳ ಕಾಲ 12 ವರ್ಷ ಇಂಟು 25 ಜನ ಅನ್ಕೊಳ್ಳಿ, 20 ಜನ ಅನ್ಕೊಳ್ಳಿ, ಅಷ್ಟು ಜನರನ್ನ ಕಾಪಾಡಿ ಕಳಿಸಿದ್ದಾರೆ ಅಂದ್ರೆ ಅದು ಕಲರ್ಸ್ ಚಾನಲ್ ನ ಪ್ರಾಮುಖ್ಯತೆ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚು ನನ್ನ ಅನುಭವ ಹೇಳ್ತಾ ಇದ್ದೀನಿ. 5 ವರ್ಷದಿಂದ ಅವ್ರ ಜೊತೆ ಇದ್ದೀನಿ. ಕಿಚ್ಚ ಸುದೀಪ್ ಅವ್ರ ಪಾತ್ರ ಇದೆ. ಸ್ಪರ್ಧಿಗಳ ವ್ಯಕ್ತಿತ್ವ ಹಾಳಾಗದಾಗೆ, ಒಳಗಡೆ ಮಾಡಿದ ಎಷ್ಟೋ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಅವರ ಬದುಕನ್ನ ಸ್ವಚ್ಛ ಮಾಡೋದಕ್ಕೆ, ಬಿಗ್ ಬಾಸ್ ವೇದಿಕೆಗೆ ಬಂದ ಕಾರಣಕ್ಕೆ ಅವರಿಗೆ ಕಪ್ಪು ಮಸಿ ಬೆಳೆದಲೇ ಇರೋದು ಕಾರಣದಕ್ಕೆ ಎಲ್ಲರನ್ನೂ ಎತ್ತಿ ಹಿಡಿದು ಮನುಷ್ಯ ಪ್ರೀತಿಯನ್ನ ತೋರಿಸಿರೋದು ಕಿಚ್ಚ ಸುದೀಪ್ ಅವರು. ಅದರಲ್ಲಿ ಒಂದು ಪಾತ್ರ ಧ್ರುವಂತದ್ದು. ಧ್ರುವಂತ್ ಆಚೆ ಬಂದ್ಬಿಟ್ರಲ್ಲ, ಹಾಗಾದ್ರೆ ಕಿಚ್ಚ ಸುದೀಪ್ ಅವರಿಗೆ ಧ್ರುವಂತ್ ಮೇಲೆ ವಿಶೇಷವಾದ ಪ್ರೀತಿಯನ್ನ ರೀತಿಯಲ್ಲಿ ಫಿನಾಲೆಗೆ ಹೋಗ್ಬೇಕಿತ್ತಲ್ಲ. ಹೌದು, ಎಲ್ಲದಕ್ಕೂ ಒಂದು ಕಾರಣಗಳಿರುತ್ತೆ. ಆಮೇಲೆ ಈ ಅಬ್ಯೂಸಿಂಗ್ ಕಮೆಂಟ್ ಹಾಕೋರು ಅವ್ರಿಗೆ ಅದು ಕಿಚ್ಚ ಅವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅವ್ರಿಗೆ ಅದೇ ಕೆಲಸ. ಅವ್ರಿಗೆ ಅದೇನೋ ಒಂದು ತೀಟೆ, ಅದೊಂದು ಸಮಾಧಾನ ಆಗುತ್ತೆ ಅವ್ರಿಗೆ. ಆ ಸಮಾಧಾನ ಮಾಡ್ಕೊಳಕ್ ಬಿಟ್ಬಿಡ್ಬೇಕು ನಾವು, ಅದನ್ನ ಗಂಭೀರವಾಗಿ ತಗೋಬಾರ್ದು. ಚಂದ್ರಚೂಡ್ ಅವರೇ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ 12ರಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು ಅನ್ಸ್ತಿದೆ? ಅಲ್ಲ, ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ನೋಡಿ, ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಇಷ್ಟು ಕೋಟಿ ಓಟ್ ಬಂದಿದೆ ಅಂದ್ರೆ 10 ಲೋಕಸಭಾ ಸದಸ್ಯರಿಗೆ ಬರುವಷ್ಟು ಓಟ್ಗಳದು. ಆಯ್ತು, ನಿಮ್ ಪ್ರಕಾರ ಯಾರು ಗೆಲ್ಬೇಕು? 37 ಲಕ್ಷ ಜನ ಓಟ್ ಹಾಕಿದ್ರೆ ನಿಮಗೆ ಕೋಟಿ ಗಟ್ಟಲೆ ಬರುತ್ತೆ. ನನಗೆ ಯಾರು ಗೆಲ್ಬೇಕು ಅಂತ ನಾನು ಹೇಳಬಲ್ಲೆ. ಯಾಕಂದ್ರೆ ನಾನು ಸರ್ ಜೊತೆನೆ ಇರೋದ್ರಿಂದ ನಾನು ಅದನ್ನ ಮಾತಾಡೋದು ತಪ್ಪಾಗುತ್ತೆ. ನನಗೆ ಗಿಲ್ಲಿ ನಟ ಗೆಲ್ಬೇಕು, ಯಾಕಂದ್ರೆ ಅವನ ಅಲಂಕಾರ. ಬೇರೆ ಯಾರ್ದೋ ಹೆಸರು ಹೇಳಿದ್ರೆ ಅವ್ರು ಗೆಲ್ಬಾರ್ದು, ಯಾಕಂದ್ರೆ ಅವ್ರ ಅಹಂಕಾರ. ನೇರವಾಗಿ ಹೇಳ್ತಾ ಇದ್ದೀನಿ, ದಿಸ್ ಎ ಫೈಟ್ ಬಿಟ್ವೀನ್ ಅಲಂಕಾರ ಮತ್ತು ವರ್ಸಸ್ ಅಹಂಕಾರ. ನಾನು ಅದಕ್ಕೆ ನೆನ್ನೆನೇ ಹೇಳ್ಬಿಟ್ಟಾಯ್ತು, ಸಂಪತ್ತಿಗೆ ಸವಾಲ್ ಕ್ಲೈಮ್ಯಾಕ್ಸ್ ಆಗೋಯ್ತು ಅಂತ. ಸೊ ಗಿಲ್ಲಿ ಗೆಲ್ತಾರೆ ಅಂತ ಹೋಪ್ಸ್ ಇದೆಯಾ? ಯಾರಿಗೆದ್ರು ಸಂತೋಷನೇ, ಯಾರಿಗೆದ್ರು ಸಂತೋಷನೇ. ಈಗ ಆ ಮನೆ ಹೆಣ್ಮಗಳು ಸುದೀಪ್ ಅವರ ಒಂದ್ ಕೈಯಲ್ಲಿ ಗಿಲ್ಲಿ ಇರ್ತಾರೆ, ಓಕೆ, ಮತ್ತೊಬ್ರು ಯಾರು ಇರಬಹುದು ನಿಮ್ಮ ಪ್ರಕಾರ? ಯಾವುದೇ ಮುಚ್ಚುಮರೆ ಮಾಡಬಾರ್ದು. ಇಲ್ಲ, ಈಗ ಇರೋ ರೇಸ್ ಅಲ್ಲಿ ಜನಕ್ಕೆ ಗೊತ್ತಾಗುತ್ತೆ. ಅದರಲ್ಲಿ ಅನಲೈಸ್ ಮಾಡಿದ್ರೆ ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ, ಕಾವ್ಯ, ರಘು, ಅಶ್ವಿನಿ ಗೌಡ, ಇದೊಂದು ಆರ್ಡರ್ ಇದೆ. ನೋಡ್ಬೇಕು ಜನರು ಯಾರಿಗೆ ಓಟ್ ಹಾಕಿರ್ತಾರೆ ಅಂತ. ಆಮೇಲೆ ಇನ್ನೊಂದೇನು ಅಂದ್ರೆ, ಈಗ ಜನ ಇಷ್ಟೆಲ್ಲ ತೆರೆಮರೆಯಲ್ಲಿ ಮಾತಾಡ್ಕೊಂಡು, ಇದರ ಡೌಟ್ಗಳ ಬಗ್ಗೆ ಮಾತಾಡ್ಕೊಂಡು, ಆ ಶೋನ ನಡೆಸುವ ಸಾರಥಿ ಬಗ್ಗೆನೇ ಮಾತಾಡ್ಕೊಳ್ಳೋ ಬದಲು ಕಲರ್ಸ್ ಚಾನಲ್ನ ಎಂಡೋಮಲ್ನ ನೇರವಾಗಿ ಜನರು ಕೇಳಿ ಶ್ವೇತಪತ್ರ ತರ ವೋಟಿಂಗ್ ಲಿಸ್ಟ್ ಹೊರಡಿಸ್ರಪ್ಪ ಅಂತ. ಯಾಕೆ ಇಷ್ಟು ವರ್ಷ ಕೇಳಿಲ್ಲ ಯಾರು? ನಾನು ಕೇಳ್ತಾ ಇದ್ದೀನಿ ಇವಾಗ. ವೋಟ್ ಲಿಸ್ಟ್ ಹೊರಡಿಸ್ಬಿಡಿ, ಯಾಕೆ ಬೇಕು? ಹೌದು, ಗಿಲ್ಲಿ ನಟನ್ಗೆ ಇಷ್ಟು ಓಟ್ ಬಂತು, ಇಂಥವ್ರಿಗೆ ಎ ಬಿ ಆ ಬಾ ಕಾಡ ಇಷ್ಟು ಓಟ್ ಬಂತು ಅಂತ ಹೇಳ್ಬಿಡಿ ಜನರಿಗೆ. ಯಾಕೆ ಹೇಳಲ್ಲ ನೀವು? ಅನೌನ್ಸ್ ಮಾಡ್ಬಿಡಿ ಇಷ್ಟಿಷ್ಟೇ ಓಟ್ ಬಂದಿದೆ ಅಂತ. ನಾಳೆ ಅದು ವಿವಾದಗಳಾಗಿ ಈಗ ಜನ ಕಲ್ಲು ಹೊಡಿತೀನಿ ಅನ್ನೋರು ಎಲ್ಲರಿಗೂ ಉತ್ತರ ಕೊಟ್ಬಿಡ್ಬೇಕಲ್ವಾ ನೀವು? ಒಂದು ಶೋನ ಅವ್ರು ಇಂಥವ್ನು ಗೆಲ್ಲಿಸ್ತವ್ರು ಕಲ್ಲು ಹೊಡಿತೀವಿ, ಇದೊಂದು ಪುಟಗೋಸಿ ಶೋ ಅಂತೆಲ್ಲ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರು ಅಷ್ಟು ಇಷ್ಟಪಟ್ಟಿರ್ತಾರೆ ಅಂತ, ಕದ್ದು ಮುಚ್ಚಿ ನೋಡಿರ್ತಾರೆ ಅಂತ ಅರ್ಥ ಅದ್ರದ್ದು. ಹೇಳ್ಬಿಡಿ ಓಪನ್ ಆಗಿ. ಓಕೆ, ಥ್ಯಾಂಕ್ ಯು ಚಂದ್ರಚೂಡ್ ಅವರೇ, ಟಿವಿ ನೊಂದಿಗೆ ಮಾತನಾಡೋದಕ್ಕಾಗಿ.